ನಮಸ್ಕಾರ. ನಮ್ಮ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡೋರಿಗೆ ಡಬಲ್ ನಮಸ್ಕಾರ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ್ದು. ಇದಿರೋದು ಮುರುಡೇಶ್ವರ ಮತ್ತು ಗೋಕರ್ಣಕ್ಕೆ ಹೋಗೋ ರೋಡಲ್ಲಿ NH66ಅಲ್ಲಿದೆ, ಮೇನ್ ರೋಡಲ್ಲೇ ಇದೆ. ತುಂಬ ಸುಂದರವಾದ ದೇವಸ್ಥಾನ. ಮಂಕಿಪುರ ಅಂತ, ಮಂಕಿಪುರ ಹೊನ್ನಾವರ ತಾಲೂಕು, ಉತ್ತರ ಕರ್ನಾಟಕ ಡಿಸ್ಟಿಕ್ಕು. NH60 ಮಧ್ಯಭಾಗದಲ್ಲಿ ಬರುತ್ತೆ, ಮೇನ್ ರೋಡಲ್ಲೇ ಬರುತ್ತೆ. ಮತ್ತು ನಿಮಗೆ ಇಲ್ಲಿ ಯಾರು ಗೋಕರ್ಣಗೆ ಮುರುಡೇಶ್ವರಕ್ಕೆ ಹೋಗ್ತೀರಾ ಅವ್ರಿಗೆಲ್ಲ ಮೇನ್ ರೋಡಲ್ಲೇ ಸಿಗುತ್ತೆ. ಇದು ನಾವು ಇದ್ರ ಮಾರನೇ ದಿನ ವೀಡಿಯೋ ಮಾಡೋ ಮಾರನೇ ದಿನ ನಾನು ಅಲ್ಲಿ ಹೋಗಿದ್ದೆ. ತುಂಬ ರಶ್ ಆಗಿತ್ತು, ಜಾತ್ರೆ ನಡೀತಾ ಇತ್ತು, ಸಖತ್ತು ಲಕ್ಷಾಂತರ ಜನ ಇದ್ದರು. ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ದೇವ್ರನ್ನ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ದೇವ್ರನ್ನ ಕ್ಲೀನಾಗಿ ತೋರಿಸ್ತೀನಿ. ಇಲ್ಲಿ ತುಂಬ ತಿಳ್ಕೊಳ್ಳೋದಂತೂ ತುಂಬ ಇದೆ. ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡಿ ನೋಡ್ಕೊಳ್ಳಿ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವ್ರನ್ನ ನೋಡ್ಕೊಳ್ಳಿ. ಒಂದು ಕೈ ಮುಗಿದ್ಬಿಡಿ. ಮತ್ತು ಹಂಗೆ ಈ ವಿಡಿಯೋ ನಿಮಗೆ ದೇವ್ರು ನೋಡಿದ್ಮೇಲೆ ಇಷ್ಟ ಆದ್ರೂ ಕೂಡ ಒಂದು ಲೈಕ್ ಕೊಟ್ಬಿಡಿ ನಮ್ಮ ಚಾನಲ್ಗೆ. ಮತ್ತು ನೋಡಿ ಇಲ್ಲಿ ಶಿವ ಇದೆ, ಶಿವನ ತೋರ್ಸೋಣ. ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೆ, ಅವ್ರು ಯಾರೋ ಬಂದ್ಬಿಟ್ಟು ಹೋಗಿ ಪರವಾಗಿಲ್ಲ ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ಅಲ್ಲೋಗಿ ಹಂಗೆ ಸುತ್ತ ಹಾಕೊಂಬನ್ನಿ, ಒಂದು ರೌಂಡ್ ಹಾಕೊಂಬನ್ನಿ ಅಂದರು. ಒಳಗಡೆ ಹೋದ್ವಿ. ತುಂಬ ಸುಂದರವಾಗಿತ್ತು. ಅಲ್ಲಿ ಒಳಗಡೆಯಿಂದ ನೋಡಿ, ಇಲ್ಲಿ ಒಳಗಡೆ ಇದು ಬಂದ್ಬಿಟ್ಟು ನಿಮಗೆ ಮರ, ಇದು ಹತ್ತಿ ಮರ ಅನಿಸುತ್ತೆ. ಮೇಲ್ಗಡೆ ನಮಗೆ ಕಾಣಿಸ್ಲಿಲ್ಲ, ಬಟ್ ಇಲ್ಲಿ ಇದೆಲ್ಲ ಗಲೀಜಲ್ಲ, ಇದೆಲ್ಲ ಕರ್ಪೂರ ಮತ್ತು ಊದ್ಗಡ್ಡಿಗಳು. ರಾತ್ರಿ ಜಾತ್ರೆ ಇತ್ತಲ್ಲ, ಅದಕ್ಕೆ ತುಂಬ ತಂದು ಹಾಕಿದ್ದಾರೆ ಆಯಿತಾ. ಇದು ಬಂದ್ಬಿಟ್ಟು ನೋಡಿ, ಇಲ್ಲೇ ಶಿವನ ದೇವಸ್ಥಾನ ನೋಡಿ, ಶಿವ ರುದ್ರ ಶಿವ ಥರ ಇದೆ. ಇದು ಪಲ್ಲಕ್ಕಿ ತೊಗೊಂಡು ಹೋಗ್ತಾಯಿದ್ದಾರೆ. ಪಲ್ಲಕ್ಕಿ ರಾತ್ರಿ ಎಲ್ಲ ಪಲ್ಲಕ್ಕಿ ಮೇಲೆ ದೇವ್ರನ್ನ ಮೆರೆಸಿದ್ರಲ್ಲ, ಅದಕ್ಕೆ ಇವಾಗ ಕ್ಲೀನ್ ಮಾಡೋಕ್ಕೆ ತೊಗೊಂಡು ಹೋಗ್ತಾಯಿದ್ದಾರೆ. ಮತ್ತು ಇದು ಆ ದೇವಸ್ಥಾನದ ಹೊರಾಂಗಣ ಚಿತ್ರೀಕರಣ. ಕೆಲವು ಟೈಮಲ್ಲಿ ನಿಮಗೆ ಗೊತ್ತಿದೆ, ಜಾತ್ರೆ ಟೈಮಲ್ಲಿ ದೇವ್ರ ಮೇಲಿರೋ ಹೂವು ಸಿಗೋದು ತುಂಬಾ ಕಷ್ಟ. ಆದರೆ ನಮಗೆ ಇಲ್ಲಿ ತುಂಬಾ ಹೂವು ಸಿಕ್ತು. ನೋಡಿ, ರಥದ ಹೂವೇ ಇದೆ. ಇಲ್ಲಿ ಎಷ್ಟು ಬೇಕಾದ್ರೂ ತೊಗೊಳ್ಳಿ ಅಂತಂದರು. ಮತ್ತು ನಮಗೆ ಅಲ್ಲಿ ರಥದ ಮೇಲೆ ನಿಮ್ಮ ಚಕ್ರದ ಮೇಲೆ ಇದು ಕಾಣಿಸ್ತಿದೆ ನೋಡಿ, ಒಂಬಳೆ ಕಾಣಿಸ್ತಿದೆ. ಆ ಒಂಬಳೆನೇ ತೆಕ್ಕೊಟ್ಬಿಟ್ರು ಪೂಜಾರಿ. ತುಂಬ ಒಳ್ಳೆ ಜನಗಳು. ನಿಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಆಲ್ರೆಡಿ ಟೀ ಕುಡಿತಾಯಿದ್ರು, ನಮಗೂ ಟೀ ಕೊಟ್ಟರು. ಈ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲೋದ್ರೂ ನಿಮಗೆ ಊಟ ಉಪಚಾರಕ್ಕೇನು ಕಮ್ಮಿ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿದೆ ನೋಡಿ. ಇದು ಹೊರಾಂಗಣ ಚಿತ್ರದಲ್ಲಿ ಮೇಲ್ಗಡೆ ಅದೇನು ಗೋಪುರಗಳಿದೆ, ಆ ಗೋಪುರಗಳಲ್ಲಿ ಎಲ್ಲ ಥರ ಈ ವಿಷ್ಣುನ 9 ಏನು ಅವತಾರಗಳಿದೆ, ಅದು ಅವತಾರಗಳು ಎಷ್ಟಿದೆ, 9 ಇದೆಯೋ ಎಷ್ಟಿದೆ ಗೊತ್ತಿಲ್ಲ, ಬಟ್ ಅಷ್ಟು ಅವತಾರಗಳನ್ನ ಇಲ್ಲಿ ಹಾಕಿದ್ದಾರೆ. ಪರಶುರಾಮ, ಕೃಷ್ಣ, ಮತ್ತು ನರಸಿಂಹ, ವೆಂಕಟರಮಣ ಸ್ವಾಮಿ ಅಂತೆಲ್ಲ ನೋಡಿ, ಎಲ್ಲ ಗೋಪುರದಲ್ಲಿ ಹಾಕಿದ್ದಾರೆ. ಅದೆಲ್ಲ ಹೋದರೆ ಒಂದ್ಸಲಿ ನೀವು ದಯವಿಟ್ಟು ನೋಡಿ. ತುಂಬ ಸುಂದರವಾದ ದೇವಸ್ಥಾನ. ಒಂದ್ಸಲಿ ಕೈ ಮುಕ್ಕೊಂಡು ಬನ್ನಿ, ಖಾಲಿ ಇರುತ್ತೆ, ನೀವೇನು ತಲೆ ಕೆಡಿಸ್ಕೊಂಬೇಡಿ. ಮೇನ್ ರೋಡಲ್ಲೇ ಸಿಗುತ್ತೆ, NH66 ರೋಡಲ್ಲೇ ಸಿಗುತ್ತಿದ್ದು. ನೀವು ಸುಮಾರು ಗೋಕರ್ಣದಿಂದ ನಾನು ಎಷ್ಟು ಕಿಲೋಮೀಟ್ರ್ ಬಂದೆ ಅಂತ ಗೊತ್ತಾಗಿಲ್ಲ, ಬಟ್ ನಿಮಗೆ ರೋಡಿಂದ ತೋರಿಸ್ತೀನಿ ನೋಡಿ, ರೋಡಿಂದ ಪ್ಲೇಸ್ ತೋರಿಸ್ತೀನಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ, ದಯವಿಟ್ಟು ವಿಸಿಟ್ ಮಾಡಿ. ಇದು ಮಂಕಿಪುರ ಊರ ಹೆಸರು, ಮತ್ತು ಹೊನ್ನಾವರ ತಾಲೂಕಲ್ಲಿರೋದು. ಹೊನ್ನಾವರದಿಂದ ಸ್ವಲ್ಪ ದೂರ ಆಗ್ಬೋದು ಅಂದ್ಕೊತೀನಿ. ಬೋರ್ಡ್ ತೋರಿಸ್ತೀನಿ ನಿಮಗೆ ನೋಡಿ, ಇದೆ NH66 ನೋಡ್ಕೊಳ್ಳಿ, ಮಾರ್ಕ್ ನೋಡ್ಕೊಳ್ಳಿ. ಈ ಮಾರ್ಕ್ ನೋಡ್ಕೊಂಡ್ರೆ ನಿಮಗೆ ಯಾರ್ಯಾರು ಗೋಕರ್ಣ, ಮುರುಡೇಶ್ವರ, ಇಡಗುಂಜಿ ಎಲ್ಲ ಓಡಾಡ್ತೀರಿ ಅವ್ರಿಗೆ ದರ್ಶನ ಮಾಡೋಕ್ಕೆ ಈಸಿ ಆಗುತ್ತೆ. ಜನಗಳು ಆಟ ಸಾಮಾನೆಲ್ಲ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ ಜನಗಳು ನೋಡಿ, ಎಲ್ಲ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದಿಲ್ಲ. ರಾತ್ರೆಲ್ಲ ಆಟ ಸಾಮಾನು ಮಾಡ್ಕೊಂಡ್ರೆ. ಇಲ್ಲೊಂದು ಕಲ್ಯಾಣಿ ಇದೆ ಅಂತೆ, ನೀರು ದೇವ್ರಿಗೆ ಅಭಿಷೇಕ ಮಾಡೋದು. ಸರ್ ಅದೊಂದು ವಿಡಿಯೋ ಮಾಡೋಣ ಅಂತ ಬರ್ತಾಯಿದ್ದೀನಿ. ನೋಡೋಣ ಬನ್ನಿ, ಇಲ್ಲಿದೆ ಕಲ್ಯಾಣಿ ಯಾವ ಥರ ಇದೆ ಅಂತ. ಕಲ್ಯಾಣಿ, ಹೌದು ಕಲ್ಯಾಣಿ ಇದೆ. ಹಿಂದೆಗಡೆ ರಾಟೆ ಎಲ್ಲ ಹಾಕಿದ್ದಾರೆ. ರಾತ್ರಿಯೆಲ್ಲ ಆಟ ಸಾಮಾನು, ಆಟಗಳು ಆಡೋಕ್ಕೆ ಮಕ್ಕಳು. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಕಲ್ಯಾಣಿ. ನೋಡೋಣ ನೀರಿದೆಯಾ ಇಲ್ವಾ ಅಂತ ಫಸ್ಟು. ನೀರಿದೆ, ತುಂಬ ಸುಂದರವಾಗಿದೆ ನೀರು, ಕರೆಕ್ಟ್ ನೀರಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರೋಡಲ್ಲಿ ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ ಕಲ್ಯಾಣಿ ನೋಡಿದ್ರಲ್ಲ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.